ಇಷ್ಟು ಜನ ಸ್ಟಾರ್ಗಳಿಗೆ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಯಾವ ರೀತಿ ಸಿನಿಮಾ ಮಾಡೋ ಪ್ಲಾನ್ ಇದೆ? ಸೊ ಈಗ ಇತ್ತೀಚೆಗೆ ಹೊಸ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳಿದ್ರೆ ಗೆಲ್ಲುತ್ತೆ, ಆದ್ರೂ ಕೂಡ ಕನಕಪುರ ಶ್ರೀನಿವಾಸ್ ಅವರು ಒಳ್ಳೆ ಸಿನಿಮಾ ಮಾಡದೆ ಈ ರೀತಿ ಬೇಜಾರು ಹೊರ ಹಾಕ್ತಾ ಇದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸರ್. ಬೇಜಾರಾಗ್ಬಿಟ್ಟಿದೆ. ಈಚೆಚ್ಕಂತೂ ತುಂಬ ಬೇಜಾರಾಗಿದೆ. ನಾವು ಸಿನಿಮಾ ಮಾಡಿರೋರೆ ಅವ್ರನ್ನ ನಮ್ಮ ಫೋನ್ನ ಕಟ್ ಮಾಡ್ತಾರೆ, ಅದು ತುಂಬ ಬೇಜಾರು. ದುಡ್ಡು ಬಿಡಿ ಸರ್, ದುಡ್ಡು ಇವತ್ತು 100 ಪಿಕ್ಚರ್ ಮಾಡೋಷ್ಟು ದೇವ್ರ ಶಕ್ತಿ ನನಗೆ ಕೊಟ್ಟವ್ರೆ. 7 ಕೋಟಿ ಕನ್ನಡಿಗರು ಇದ್ದಾರೆ ನನ್ನ ಹಿಂದೆ. ಸಿನಿಮಾ ಚೆನ್ನಾಗಿ ಮಾಡೋದು ನೋಡ್ತಾರೆ ಸರ್. ಸ್ಟಾರ್ಗಳನ್ನ ಬಿಟ್ಟು ಹೊಸಬರಿಗೂ ಕೂಡ ಮತ್ತೆ ನೀವು ಒಳ್ಳೆ ಸಿನಿಮಾ ಮಾಡ್ಬೋದಿತ್ತಲ್ವಾ, ಯಾಕಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ? ಯಾರು ಅವರೇ ಹೊಸಬ್ರೆ ಸರ್ ಮಾಡಿರೋದು. ಈ ಸುದೀಪ್ ಏನು ಅಳಬ ಅಲ್ಲ, ರಾಜ್ಕುಮಾರ್ ಕಾಲದ ಆಟಿಗಾಗಲ್ಲ, ಅವರು ಹೊಸಬ್ರೆ. ಸುದೀಪ್ ಅವರು ಹೊಸಬ್ರೆ ಸರ್, ಅವ್ರು ಹೊಸ ಲೆಕ್ಕಕ್ಕೆ ಸೇರ್ಕೋಬೇಕು. ಕಂಟಿ ಏನು ದೊಡ್ಡ ಕಂಟಿ ಮಾಡಲಿವ ಪಿಕ್ಚರ್ ಬೆಳಗಾವಿಯಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ನಮಗೆಲ್ಲ ಡೈರೆಕ್ಟ್ರಿಗೂ ನನಗೆ ಭಾರತ್ ಹೊತ್ತಾಗಿದ್ದಾನೆ, ಅಟ್ಟಿಸ್ಕೊಂಡ್ಬಿಟ್ಟಿದ್ರು. ಕತೆ ಮೋಸ್ಟ್ಲಿ ಗೊತ್ತಿರ್ಬೇಕು ಬೆಳಗಾವಿ ಕತೆ ನಿಮಗೆ ಏನು ಅಂತ. ಅದು ಕನ್ನಡಿಗರಿಗೂ ಬೆಳಗಾವಿ ಓಡಾಡೋದು ಕತೆ. ಸೆನ್ಸರ್ ಆಗಿಲ್ಲ ಇಲ್ಲಿ, ಡೆಲ್ಲಿಗೆ ಹೋಯ್ತು ಸೆನ್ಸರ್ಗೆ, ಬಾಂಬೆಗೆ ಹೋಯ್ತು, ಅಲ್ಲೋ ಮಾಡಿಸ್ಕೊಂಬಂದು ರಿಲೀಸ್ ಮಾಡಿದೆ. ಅವರಪ್ಪ ಅಂತ ಎಲ್ಲ ಹೆಂಗಣ್ಣ, ಏನು ದೊಡ್ಡ ಸ್ಟಾರ್ ಅವರು. ನಾನಾ ಸ್ಟಾರು, ಇಂಥ ಬರಬೇಕು, ಇಂಥ ಹುಟ್ಟಿಸ್ತೀನಿ ನೋಡಿ. ಇದು ಹೆಂಗಿದೆ ಪಿಕ್ಚರ್ ಗೊತ್ತಾ? ನಾನೇ ಹತ್ಬಿಟ್ಟೆ ಗಳೋ ಅಂತ. ಕತೆ ಸರ್, ಡೈರೆಕ್ಟ್ರು ಕತೆ ಪಿಕ್ಚರು. ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಸೂಪರ್ ಪಿಕ್ಚರ್ ಬಿಡಿ ಸರ್. ಇವ್ರು ಇವಾಗ ಕಳಿಸ್ತಾ ಇದ್ದೀನಿ 1 ಕೋಟಿ ರೂಪಾಯಿ ಅಡ್ವಾನ್ಸು, ಮನಿ ಆರ್ಡರ್ ಮಾಡಿ RTS ಹಾಕ್ತಾ ಇದ್ದೀನಿ. ರೆಡ್ಡಿ ಅವ್ರ ಫಾದರ್ ಮಾತಾಡಿ ಅವ್ರ ಅಕೌಂಟ್ಗೆ ಹಾಕ್ತೀನಿ. ಯಾವಾಗಾರ ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡ್ತೀನಿ, ಕತೆ ಇದ್ರೆ ಮಾಡಿ ಸ್ವಾಮಿ ಅಂತೀನಿ. ಖಂಡಿತ ನಾವು ಹೊಸ ಏನು ಎಷ್ಟು ಆಲ್ಬರ್ಗೆ ಯಾರಿಗೂ ಸಿನಿಮಾ ಮಾಡಲ್ಲ, ನನಗೆ ಬೇಕಾಗಿಲ್ಲ. ತುಂಬ ಚೆನ್ನಾಗಿದೆ ಬಿಡಿ, ತುಂಬ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಫಸ್ಟ್ ಹೀರೋ ಅಂತ ನನಗನ್ಸಿಲ್ಲ. ಎಷ್ಟೋ ಒಂದು 20 ಪಿಕ್ಚರ್ ಮಾಡವ್ರೆ ಅನ್ನಿಸ್ತು. ಚೆನ್ನಾಗಿ ಮಾಡಿದ್ದಾರೆ. ದೇವಾಗಲಿ 7 ಕೋಟಿ ಕನ್ನಡಿಗರು ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡವ್ರೆ. ಇಂಥ ಹುಡುಗರನ್ನ ಬೆಳೆಸಿ ಅಂತ ನಿಮಗೆ ಕಳಕಳಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.